ಇಲ್ಲೇ ವಿಜಾಪುರದೊಳಗೆ ಒಂದು 3 ವರ್ಷದಿಂದ ಇಲ್ಲೇ ಒಂದು ಕಟಿಂಗ್ ಅಂಗಡಿಗೆ ಹೋಗಿದ್ದೆ. ಅವನ ಹೆಸರು ಹೇಳಂಗಿಲ್ಲ ನಾನು. ಕಟಿಂಗ್ ಅಂಗಡಿಗೆ ಹೋಗಿದ್ದೆ. ಕಟಿಂಗ್ ಮಾಡಿಸ್ಕೊಳ್ಳುವಂತ ಸಂದರ್ಭದೊಳಗೆ ಒಂದು ಮಗಳು ಹಾಕಿದ್ದ. ಕರ್ಕೊಂಡು ಬಂದು ಮಗುನ ಈ ಏನೈತಲ್ರಿ ಈ ವಯಸ್ಸು ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾದ ಮಗು. ಆ ಮಗು ಹಿಂಗ ಕೈ ಒಳಗೆ ಫೋನ್ ಇಟ್ಕೊಂಡು ಹಿಂಗೆ ಮಕ್ಕೊಂಡಿತ್ತದು. ಮಕ್ಕೊಂಡು ಹಿಂಗ ಫೋನ್ ಹಿಂಗ ಕೈ ಒಳಗೆ ಇಟ್ಕೊಂಡಿತ್ತು. ಹಿಂಗ ಅದು ಏನು ಬೇಕದು ಯೂಟ್ಯೂಬ್ನೊಳಗೆ ಎಲ್ಲ ಸರ್ಚ್ ಮಾಡಿ ಅದನ್ನ ನೋಡಾಕತ್ತಿತ್ತು. ಹಿಂಗ ಮಗು ಎಷ್ಟು ಫಾಸ್ಟ್ ಆಗ್ಯಾವ ಅಂದ್ರ ನಾನಂದೆ ಏನ್ರ ಹಚ್ಚಿಕೊಡ್ಲೇನು ಫೋನ್ ಒಳಗೆ ಅಂತ ಕೇಳ್ದೆ. ನಾನು ಕಾಲೇ ಕುಂತಿದ್ದೆ, ಮಗ್ಲ ಪಾಳೆ ಇತ್ತು. ಅವಾಗ ಕೇಳಿದ ತಕ್ಷಣ ಅವ ಏನ್ ಅನ್ಬೇಕ್ರಿ, ಕಟಿಂಗ್ ಮಾಡೋ ಅಪ್ಪರ ನೀವೇನ್ ಹೇಳ್ಬೇಕಾಗಿಲ್ರಿ, ನಿಮಗೆ ಏನ್ರ ಫೋನ್ ಒಳಗೆ ತಿಳಿಲಿಲ್ಲ ಅಂದ್ರೆ ಕೇಳ್ರಿ ಅವ್ನು ಹೇಳ್ತಾನ ಅಂತ ಅಂದ್ರು. ಮಕ್ಕಳು ಎಷ್ಟು ಸ್ಪೀಡ್ ಬೆಳೆಯಾಗತ್ತಾವಲ್ರಿ ಈಗ, ಹಂಗ ಹಾಳವಾಗತ್ತವ್ರಿ. ಈಗಿನ ಕೊರೋನಾ ಟೈಮ್ನಾಗ ಮಕ್ಕಳಿಗೆ ಬರೀ ಫೋನ್ ಕೊಟ್ಟು ನೋಡ್ಬೇಕು. ಒಂದಿಷ್ಟು ಜನಕ್ಕೆ ಕಣ್ಣು ಹೋಗೇ ಬಿಟ್ಟವು. ಫೋನ್ ಎಲ್ಲಿವರೆಗೂ ನಾವು ಅಟ್ಯಾಚ್ ಮಾಡಿವಿ ಅಂದ್ರ ಅವು ಕೇಳಂಗಿಲ್ಲ. ಭಾಳ ಜನ ಅನ್ನಕತ್ತಿರ್ತಾರ ನಮ್ಮ ಅವುಗಳ, ಅಪ್ಪವ್ರ ನನ್ನ ಮಗ ಮಲ್ಕೊಳ್ಳೋದ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ರೀ ಅಪ್ಪವ್ರ ಅಂತ ಹೇಳಕತ್ತಿರ್ತಾರ. ಅವಾಗ ನಾನಂದೆ ಏನಿವ ಅಲ್ಲಿವರೆಗೂ ಓದ್ತಾನೇನು, ಮಧ್ಯರಾತ್ರಿವರೆಗೂ ನಿನ್ನ ಮಗ ಓದ್ತಾನೇನು, 1 ಗಂಟೆ 2 ಗಂಟೆ ತನಕ ಕಣ್ಣಾಗ ಎಣ್ಣೆ ಹಾಕೊಂಡು ಓದ್ತಾನೇನು. ಅವಾಗ ಅವು ಏನಂತಾಳ್ರಿ, ಅಪ್ಪರ ಓದುದಂತ ಪುಸ್ತಕ ಅಂತ ಕೇಳಬೇಡ್ರಿ, ಮತ್ತೇನ್ ಮಾಡ್ತಾನ ಅಲ್ಲಿವರೆಗೂ ಫೋನ್ ಯೂಸ್ ಮಾಡ್ತಾನ್ರಿ, ಫೋನ್ ನೋಡ್ಕೊತ ಕೂತಿರ್ತಾನ್ರಿ ಅಂದ್ಲಕ್ಕೆ. ಅವು ಎಲ್ಲಿವರೆಗೂ ಬಂದ್ಬಿಟ್ಟಿವ್ರಿ ನಾವು. ಬರೇ ಮಕ್ಕಳಿಗೆ ಫೋನು. ಇವತ್ತು ಜೀವನಕ್ಕೆ ಗತಿ ಇರ್ಲಿಲ್ಲ ಅಂದ್ರೂ ಕೂಡ ಫೋನ್ ಬೇಕು. ಮನೆ ಒಳಗೆ ಏನೂ ಇಲ್ಲ ಅಂದ್ರು ಐಫೋನ್ ಬೇಕು. ಐಫೋನ್ ಕಿಮ್ಮತ್ ಎಟ್ಟದವ್ರಿ. ನಾನು ಹಾಗೆ ಇಲ್ಲೇ ಬಾಗಲಕೋಟದ ಒಂದು ಸುದ್ದಿ ಹೇಳ್ತೀನಿ. ಇಲ್ಲೇ ಬದಾಮಿ ಹತ್ರ ಇತ್ತೀಚೆಗೆ ನ್ಯೂಸ್ ಪೇಪರ್ ಒಳಗೆ ಬಂತದ, ಬಹಳ ಜನ ನೋಡಿರ್ಬೇಕು ನೀವು. ಏನು ಸುದ್ದಿ ಅಂದ್ರ, ಮಗ ಶಾಲೆಯನ್ನ ಇನ್ನೂ 9th 10th ಇದ್ದ. ಅಪ್ಪ ಹೊಲದೊಳಗೆ ಕೆಲಸ ಮಾಡ್ತಿದ್ದ, ಸ್ವಂತ ಹೊಲ ಅಂತೂ ಇಲ್ಲ. ಇನ್ನೊಬ್ರು ಹೊಲದೊಳಗೆ ಹೋಗಿ ಕೆಲಸ ಮಾಡಿ ಪಾಪ ಕಷ್ಟಪಟ್ಟು ಮನೆಗೆ ತಗೊಂಡು ಬಂದ ಇದ್ದ ಕಾಸೊಳಗ ಮಗನನ್ನು ಓದಿಸ್ತಿದ್ದ. ಹಿಂಗ ಓದಿಸುವಂತ ಸಂದರ್ಭದೊಳಗ ಇನ್ನೂ 9th 10th ಇರುವಂತ ಮಗ, ಅಪ್ಪ ಶಾಲೆ ಒಳಗೆ ಎಲ್ಲರೂ ಬೈಕ್ ತಗೊಂಡು ಬರ್ತಾರ, ನನಗೆ ಬೈಕ್ ಬೇಕು ಅಂತ ಕೇಳಿದ. ಅವಾಗ ಅಪ್ಪ ಎಲ್ಲಿಂದ ತಂದು ಕೊಡ್ಬೇಕ್ರಿ ಅದನ್ನ. ಅವಾಗ ಆಯ್ತಪ್ಪ ಕೊಡಿಸ್ತೀನಿ ತಗೋ ಅಂತ ತಿಳ್ಕೊಂಡು ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ, ಒಂದು 30,000 35,000 ರೂಪಾಯಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸಿದ್ದ ಅಂತ ಮೊದಲು. ಮತ್ತೆ ಯಾವಾಗ ಕಾಲೇಜಿಗೆ ಪ್ರವೇಶ ಮಾಡ್ತಾನ ಅವಾಗ ಅಪ್ಪನಿಗೆ ಕೇಳಿದ್ನಂತ, ಮತ್ತ ಬಾಲುಷ್ಯ ಬಂದವನ್ರಿ ಏನ್ರ ಅಲ್ಲಿಂದ ಇಲ್ಲ ಅಲ್ರಿ, ಹೆಸರು ಬರ್ಸೋದೈತನ್ರಿ ಮತ್ತೆ ಏನ್ರಿ ಬಾಲುಷ್ಯ ಯಾರ್ಯಾರಿಗೆ ಬೇಕು ಅವ್ರಿಗೆ ಎಟ್ಟೆ ಹೆಸರು ಹಂಗೇನಿಲ್ಲ ಅಲ್ರಿ. ಯಾಕಂದ್ರೆ ಅಲ್ಲಿ ಗುದ್ದಾಡಕತ್ತಾರ ಒಂದಿಬ್ರು ಅವರುಗಳು, ಅದಕ್ಕೆ ಕೇಳ್ದ ಹುಡುಗರನ್ನ ಕೊಡಿಸ್ರಿ, ಅವು ಏನ್ರ ಹುಡ್ಕಾಕತ್ತಿದ್ರು ಆ ಕಡೆ ಕಳಿಸ್ರಿ. ಇವ ಅಲ್ಲಿ ಮಗ್ಳು ಹುಡುಗರು ಕೂತಿರ್ತಾವಲ್ರಿ, ಸ್ವಲ್ಪ ಗಪ್ ಕೊಡಿಸ್ರಿವ. ನೀವು ಗೊತ್ತು, ನೀವು ತಲ್ಲಿನರಾಗಿಬಿಟ್ಟಿರ್ತೀರಂತ, ಪ್ರವಚನ ಕೇಳೋದ್ರೊಳಗೆ ತಲ್ಲಿನರಾಗಿರ್ತಾರಂತ ಗೊತ್ತು ನನಗೆ. ಮಕ್ಕಳು ಬಾಯಿ ಮಾಡಕತ್ತಾರ, ಸ್ವಲ್ಪ ಗಪ್ ಕೊಡಿಸ್ರಿ, ಮಗ್ಳಿದ್ದವ್ರಿಗೆ ಡಿಸ್ಟರ್ಬ್ ಆಗ್ತದ. ಮುಂದೆ ಕಾಲೇಜಿಗೆ ಪ್ರವೇಶ ಆಗ್ತಾನ. ಕಾಲೇಜೊಳಗೆ ಮತ್ತೆ ಎಲ್ಲರೂ ಫೋನ್ ಹಿಡ್ಕೊಳ್ಳೋರಲ್ಲ, ಮತ್ ಫ್ಯಾಷನ್ ಮಾಡ್ಕೊಳ್ಳೋರು, ಮಸ್ತ್ ಬೈಕ್ ತಗೊಂಡು ಬರೋರು, ಕೈ ಒಳಗೊಂದು ಫೋನು ಮಸ್ತ್ ಹಿಂಗಿಡಿದ ಪೋಸ್ ಕೊಡೋರು. ಅದನ್ನ ನೋಡಿರುವಂತ ಈ ಹುಡುಗ ಅನ್ಕೊಂಡಂತ, ಎಲ್ಲರೂ ಶಾಲೆ ಒಳಗೆ ಫೋನ್ ಯೂಸ್ ಮಾಡ್ತಾರ, ನಾನು ಒಂದು ಫೋನ್ ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡು ಮನೆಗೆ ಬಂದ ಅಪ್ಪಗೆ ಕೇಳಿದ ಅಂತ, ಅಪ್ಪ ನನಗೊಂದು ಫೋನ್ ಬೇಕು. ಅವಾಗ ತಂದೆ ಅಂತಾನ, ಮಗನ ಖುಷಿ ತಂದೆ ಖುಷಿ. ನೋಡ್ರಿ, ತನ್ನ ಕಾಲೊಳಗೆ ಹರಿದ ತಪ್ಪಲೆ ಹಾಕೊಂಡ್ರು ನನ್ನ ಮಗ ಸ್ಟ್ಯಾಂಡರ್ಡ್ ತಪ್ಪಲೆ ಹಾಕೊಳ್ಳಿ ಅಂತ ಅಪ್ಪ ಬಯಸ್ತಾನ. ಅಪ್ಪನ ತ್ಯಾಗ ಸಕ್ರಿಫೈಸ್ ಎಷ್ಟು ದೊಡ್ಡದೈತ್ ನೋಡ್ರಿ. ಯಾವಾಗ ಅಪ್ಪನಿಗೆ ಹಿಂಗ ಬಂದ ಮಗ ಕೇಳಿರುವಂತ ಸಂದರ್ಭದೊಳಗ ಅಪ್ಪ ಹೇಳ್ತಾನಂತ, ಆಯ್ತು ಮಗ ಕೊಡಿಸ್ತೀನಿ ತಗೋ. ಅವಾಗ ಅಪ್ಪನಿಗೆ ಗೊತ್ತಿಲ್ಲ ರೀ, ಯಾಕಂದ್ರೆ ಹೊಲದೊಳಗೆ ಕೆಲಸ ಮಾಡವ ಹಿಂಗ ನೋಕ್ಯಾ ಸಟ್ ಹಿಡ್ಕೊಂಡು ಫೋನ್ ಒಳಗೆ ಮಾತಾಡ್ಕೊಂಡು ಕಿಸೆದೊಳಗೆ ಇಟ್ಕೊಂಡು ಅಡ್ಡಾಡುವಂತ ಅಪ್ಪ ಮಗ 1 ಲಕ್ಷದ ಮೇಲೆ 20,000 ರೂಪಾಯಿ ಐಫೋನ್ ಕೇಳಾಕತ್ತಾನ ಅನ್ನೋದು ಅವನಿಗೇನು ಗೊತ್ತು. ಅವನ ತಲೆ ಒಳಗೆ ಅದ ಇತ್ತದ, ಐಫೋನ್ ಬೇಕಂತ. ಅವಾಗ ಅಪ್ಪ ಅಲ್ಲಿ ಇಲ್ಲಿ ಕೂಡಿ ಹಾಕಿ 5,000 ರೂಪಾಯಿ ತಗೊಂಡು ಬರ್ತಾನ. 5,000 ರೂಪಾಯಿ ತೆಗೆದುಕೊಂಡು ಬಂದ ಮಗ ನಿನಗೆ ಫೋನ್ ಕೊಡಿಸ್ತೀನಿ ನಡಿ ಅಂದಾಗ ಮಗ ಅಂತಾನಂತ, ಅಪ್ಪ ನನಗೆ ಫೋನ್ ಕೊಡಿಸ್ತೀಯನ, ನನಗ ಐಫೋನ್ ಬೇಕು ನೋಡಪ್ಪ. ಅವಾಗ ಅಪ್ಪ ಅಂತಾನಂತ, ಮಗ ಐಫೋನ್ ಎಷ್ಟು ಒಂದು 5,000 6,000 ರೂಪಾಯಿ ಸಿಗ್ತದೇನ. ಅಪ್ಪನಿಗೇನು ಗೊತ್ತ್ರಿ. ಯಾವಾಗ ಹಿಂಗ ಕೇಳಿದ ಮಗ ಹೇಳಿದ್ನಂತ, ಅಪ್ಪ
ಆ ಐಫೋನ್ ಬೆಲೆ 1,00,000 ಮೇಲೆ ಐತ. 1,20,000 ರೂಪಾಯಿದ ಐಫೋನ್ ಬೆಲೆ ಐತ. ಅದನ್ನ ಕೊಡಿಸಪ್ಪ ನನಗ. ಅವಾಗ ನೋಡ್ರಿ, ತಂದೆಗೆ ಇದ್ದಕ್ಕಿದ್ದಂಗ ಗುಡ್ಡನ ತಲೆ ಮೇಲೆ ಬಿದ್ದಂಗ ಆತು. ಆದ್ರ ಅಪ್ಪ ಏನು ವಿಚಾರ ಮಾಡಲಿಲ್ಲ. ಮಗನ ಖುಷಿ ನೋಡ್ರಿ, ಮಗನ ಖುಷಿಯ ಸಲುವಾಗಿ ಅಪ್ಪ ಅಲ್ಲಿ ಇಲ್ಲಿ ತಿರ್ಗಾಡಕತ್ತಂತ. ಎದಕ್ರಿ? ಬಡ್ಡಿ ಹಂಗ ರೊಕ್ಕ ಇಸ್ಕೊಳಕತ್ತ. ಅಲ್ಲೊಂದು 10,000, ಇಲ್ಲೊಂದು 20,000, ಅಲ್ಲೊಂದು 30,000, ಅಲ್ಲೊಂದು 40,000 ಹಿಂಗ ಇಸ್ಕೊಂಡು ಒಂದು ವಾರ ಆ ದುಡ್ಡನ್ನ ಕೂಡಿ ಹಾಕಿ ಆ ದುಡ್ಡು ತಗೊಂಡು ಬಂದು ಒಂದು ಐಫೋನ್ ಫೋನ್ ಸೆಂಟರ್ ಅಂಗಡಿ ಒಳಗ ಮೊನ್ನೆ ತಾನೇ ಐಫೋನ್ ಕೊಡ್ಸಕತ್ತಿರುವಂತ ಒಂದು ಘಟನೆಯನ್ನು ಇನ್ಸ್ಟಾಗ್ರಾಮ್ ಒಳಗ, ಪೇಪರ್ ಒಳಗೆ ಎಲ್ಲರೂ ಕೂಡ ನೋಡಿದ್ರಿ ನೀವು. ನಮ್ಮ ಮಕ್ಕಳು ಎಲ್ಲಿವರೆಗೂ ಬಂದಾವ್ರಿ ಅವ? ಯಾಕಂದ್ರೆ ಮಕ್ಕಳಿಗೆ ನಾವು ಆ ರೀತಿಯ ಸಂಸ್ಕಾರಗಳನ್ನು ಕೊಡಾಕತ್ತಿಲ್ಲ. ಮಗನಿಗೆ ಸಿಗುವಂತ ಮನೆಯ ವಿದ್ಯೆ ಬಹಳ ದೊಡ್ಡದು ಅಂತ. ಇವತ್ತು ನೋಡ್ರಿ, ದೊಡ್ಡ ದೊಡ್ಡ ದಾರ್ಶನಿಕರ ಹೆಸರುಗಳನ್ನು ನಾವು ತೆಗೆದುಕೊಂಡ್ವಿ ಅಂದ್ರ ಆ ದಾರ್ಶನಿಕರು ಶಾಲೆಯಲ್ಲಿ ಕಲಿತಿರುವಂತ ವಿದ್ಯೆಗಿಂತ ಮನೆಯಲ್ಲಿ ಕಲಿತಿರುವಂತ ಸಂಸ್ಕಾರದಿಂದ ಬಹಳ ಎತ್ತರವಾಗಿ ಬೆಳೆದವರನ್ನ ನಾವು ಕಾಣ್ತೀವಿ. ಇತಿಹಾಸದೊಳಗೆ ನೆನೆಸೋದನ್ನ ನೋಡ್ತೀವಿ. ಶಾಲೆ ವಿದ್ಯೆ ಕೇವಲ ಸರ್ಟಿಫಿಕೇಟ್ ಒಳಗ, ಮನೆಯ ವಿದ್ಯೆ ನಮ್ಮ ಜೀವನದೊಳಗ ಅನ್ನುವಂತ ಒಂದು ಮಾತೈತು. ಇತ್ತೀಚಿನ ದಿನಮಾನದೊಳಗೆ ನಿನ್ನೆ ನಾನು ಹೇಳಿದೆ, ಶಾಲೆ ವಿದ್ಯೆಯನ್ನು ಕೊಂಡುಕೊಳ್ಳುವಂತ, ಕಾಲೇಜ್ ವಿದ್ಯೆಯನ್ನು ಕೊಂಡುಕೊಳ್ಳುವಂತ, ಸರ್ಟಿಫಿಕೇಟ್ ರೊಕ್ಕದೊಳಗ ಕೊಂಡ್ಕೊಳ್ಳುವಂತ ದಿನಮಾನಕ್ಕೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿವಿ ಅನ್ನುವಂಥ ಮಾತುಗಳನ್ನು ನಾನು ಹೇಳಿದೆ. ಮಾಡ್ಬೇಕ್ರಿ. ಮಕ್ಕಳನ್ನ ಹೆತ್ತಿರುವಂತ ಸಂದರ್ಭದೊಳಗ ಹೆಂಗೋ ರೀತಿ ಒಳಗ ಬೆಳಿತಾರ ಬಿಡಂತ ಬಿಡುವಂಗಿಲ್ಲ. ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಾವು. ಮಕ್ಕಳಿಗೆ ನೋಡ್ರಿ, ನೀವು ಆ ಮಗುವಿಗೆ ಹೆಂಗ ಸಂಸ್ಕಾರವನ್ನ ಕೊಟ್ಟಿರ್ತೀರಿ, ಆ ಮಗು ಹಂಗ ಬೆಳಿತದೆ. ನೀವು ಉದಾಹರಣೆಗೆ ಒಂದು ಗಿಡ ತೆಗೆದುಕೊಡ್ರಿ. ಅದಕ್ಕೆ ನೋಡ್ರಿ, ಹೊಲದೊಳಗ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕ್ತಿರಿ, ಅದಕ್ಕೆ ನೀರು ಹಾಕ್ತಿರಿ, ಅದಕ್ಕೇನೋ ಮತ್ತೆ ಕಟ್ಟಿಂಗ್ ಸೆಟ್ಟಿಂಗ್ ಅಂತ ಮಾಡ್ತೀರಿ. ಒಂದೊಂದು ಗಿಡ ಬಹಳ ಎತ್ತರವಾಗಿ ಬೆಳೆಯುವ ಸಲುವಾಗಿ ಅದಕ್ಕೆ ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ಕೊಂತ ಹೋಗ್ತೀರಿ ನೀವು. ಯಾಕಂದ್ರೆ ನೇರವಾಗಿ ಬೆಳಿಬೇಕು ಆ ಗಿಡ ಅಂತ. ಹೌದಲ್ರಿ? ಒಂದೊಂದು ಗಿಡಗಳನ್ನ ಹಿಂಗ ಕಟ್ಟಿಗೆ ಇಟ್ಟು ಕಟ್ಟಾಕತ್ತಿರ್ತೀರಿ ನೋಡ್ರಿ ನೀವು. ಯಾಕಂದ್ರೆ ಆ ಗಿಡ ನೇರವಾಗಿ ಬೆಳಿಲಿ ಅಂತ. ಮಕ್ಕಳನ್ನ ಹಂಗ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕ್ಬೇಕು, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು, ಅದಕ್ಕೊಂದು ಕಟ್ಟಿಗೆ ಇಟ್ಟು ಬೆಳೆಸ್ಬೇಕು ಅದನ್ನ. ಮತ್ತೆ ಆಪ ಇಳೆ ಅಂತಡಿ ಅಂತ ಹೋಗಿ ನಾಳೆ ಆ ಮಗುವಿಗೆ ಗೊಬ್ಬರ ಕೊಟ್ರಿ, ಮತ್ತ ನೀರು ಹಾಕಿರಿ, ಮತ್ತೊಂದು ಕಟ್ಟಿಗೆ ಇಟ್ಟು ಹಿಂಗ ಕಟ್ಟಿ ಮಗನನ್ನ ಮನೆ ಒಳಗೆ ಇಟ್ರಿ. ಅವ ಮತ್ತ ಹೇಳಕ್ ಬರಂಗಿಲ್ಲ. ಹೆಂಗಿರ್ತಾವಂದ್ರ ಪ್ರವಚನದಾಗ ಹೇಳ್ಯಾರ್ತಡಿ ಅಂತ ತಿಳ್ಕೊಂಡು ಹಿಂಗ ಪ್ರವಚನ ಹೇಳುವಂತ ಸಂದರ್ಭದೊಳಗೆ ನಾಳೆಯಿಂದ ನೀವು ಏನು ತರ್ಬೇಕಂದ್ರೆ ತೇರೈತೆ ಉತ್ತತ್ತಿ ತಗೊಂಬರ್ರಿ ಅಂತ ಹೇಳಿದ್ದೆ. ಏನ್ರಿ? ಉತ್ತತ್ತಿ ತಗೊಂಡು ಬರ್ರಿ ಅಂತ ಹೇಳಿದ್ದೆ. ಅದು ಮೈಕ್ ಸ್ವಲ್ಪ ಕೆಡಿಸ್ಬಿಟ್ಟಿದ್ದ. ಹಿಂಗ ಅದು ಹೂ ಅನ್ನೋದು ಕಟ್ಟಾಗ್ಬಿಟ್ಟಿತ್ರಿ. ಅದು ಮುಂದೆ ಏನು ಉಳಿತು? 2 ಶಬ್ದ ಉಳಿದು 2 ಅಕ್ಷರ. ಅದನ್ನು ತಗೊಂಡು ಬಂದಿದ್ರಿ ಅಲ್ಲಿ. ತಿಳಿತಲ್ರಿ? ನಗಾಗತ್ತಾರ ಅಂತ ಹೇಳ್ದತ್ತು. ನೋಡ್ರಿ, ಮಕ್ಕಳನ್ನ